ಅಲ್ಲಿ ಕರ್ಕಶವಾದ ಸಂಗೀತವುಳ್ಳ ಧ್ವನಿವರ್ಧಕಗಳು ಇರಲಿಲ್ಲ. ರೆಡ್ ಕಾರ್ಪೆಟ್ನಂತಹ ವೇದಿಕೆಯೂ ಇರಲಿಲ್ಲ. ಆದರೆ ಇಳಕಲ್ ಸೀರೆ ಡಾಬು ಸದ್ದು ಮಾಡ್ತಾ ಇತ್ತು. ಗ್ರಾಮೀಣ ಸಂಪ್ರದಾಯದ ಸಂಸ್ಕೃತಿ ತುಂಬಿ ತುಳುಕ್ತಾ ಇತ್ತು. ಹಳ್ಳಿಗಾಡಿನ ಸೊಗಡು ಅನಾವರಣಗೊಂಡಿತ್ತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಇಳಕಲ್ ಸೀರೆ, ಕೊರಳಲ್ಲಿ ಭೂರಮಾಳು, ಕಿವಿಗೆ ಬೆಂಡೋಲೆ ಜುಮುಕಿ ಹಾಕೊಂಡು ವಯ್ಯಾರದಿಂದ ಬಿಂಕದ ಹೆಜ್ಜೆ ಹಾಕ್ತಾ ಕಾಲೇಜು ಆವರಣದ ತುಂಬೆಲ್ಲ ಓಡಾಡ್ತಿರೋ ಲಲನಿಯರು. ಅಬ್ಬಾ, ನೋಡುಗರ ಕಣ್ಣಿಗಂತೂ ಹಬ್ಬ. ಸೀರಲಿ ಹುಡುಗಿರ ನೋಡಲಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ. ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಸೀರೆ ತೊಟ್ಟು ಸೆಲ್ಫಿಗೆ ಪೋಸ್ ಕೊಡ್ತಿರೋ ಈ ಹುಡುಗಿರು ಧಾರವಾಡ ನಗರದ ಜಿಗಳೂರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು. ಇಳಕಲ್ ಸೀರೆ ತೊಟ್ಟು ಕಾಲೇಜಲ್ಲಿ ಸ್ಯಾರಿ ಡೇ ಆಚರಣೆ ಎಂಜಾಯ್ ಮಾಡಿದ್ರು. ನಿತ್ಯ ಕಾಲೇಜ್ ಡ್ರೆಸ್ ನಲ್ಲಿ ಕಾಣಸಿಗ್ತಿದ್ದ ಯುವತಿಯರು ಪಕ್ಕಾ ಇಳಕಲ್ ಸೀರೆ ಉಟ್ಟು ಹೆಜ್ಜೆ ಹಾಕ್ತಾ ಸಂಭ್ರಮಿಸಿದ್ರು. ಆ ಮೂಲಕ ಗ್ರಾಮೀಣ ಭಾಗದ ಸೊಗಡು ಸಂಸ್ಕೃತಿ ಅನಾವರಣಗೊಳಿಸಿದ್ರು. ಇವತ್ತು ನಮ್ಮ ಕಾಲೇಜ್ನಾಗ ಟ್ರೆಡಿಷ್ನಲ್ ಡೇ ಐತಿ. ಎಲ್ಲರೂ ಮೊಣಕಾಲ್ಮುರಿ ಸೀರೆ, ಹಳ್ಳಿ ಸೀರೆ, ಅಜ್ಜಿ ಸೀರೆ, ಆಮೇಲೆ ಜುಮ್ಕಿ, ಸೊಂಟದ ಪಟ್ಟಿ, ನತ್ತು ಎಲ್ಲ ಹಾಕ್ಕೊಂಡು ನಾವು ಎಂಜಾಯ್ ಮಾಡತ್ತೇವೆ. ಸಂಪ್ರದಾಯ ಪ್ರಕಾರ ಸಾರಿ ಉಟ್ಕೊಂಡ್ಬಂದೇವಿ. ಹಳ್ಳಿ ಸಂಸ್ಕೃತಿನ ಕಾಪಾಡತ್ತೇವಿ. ಸೀರೆ ತೊಟ್ಟ ವಿದ್ಯಾರ್ಥಿನಿಯರು ಕಾಲೇಜು ಆವರಣದಲ್ಲಿ ಬಳುಕೋ ಬಳ್ಳಿಯ ಹಾಗೆ ಕ್ಯಾಟ್ ವಾಕ್ ಮಾಡಿದ್ದು ಸೂಪರ್ ಆಗಿತ್ತು. ನಾವು ಇದು ಹಾಕೊಂಡು ಬರೋದ್ರಿಂದ ಡೈಲಿ ಜೀನ್ಸ್, ಮಿಡಿ, ಸ್ಕರ್ಟ್ ಹಾಕೊಂಡು ಇರೋದಕ್ಕಿಂತ ಇವತ್ತು ಒಂದು ದಿವಸ ಸಾರಿ ಹಾಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ನಮಗೆ ಫುಲ್ ಖುಷಿ ಅನಿಸ್ತದೆ, ಫುಲ್ ರಿಫ್ರೆಶ್ ಆಗ್ತದೆ ಮೈಂಡೆಲ್ಲ. ಒಟ್ನಲ್ಲಿ ಕ್ಯಾಟ್ ವಾಕ್ ಮಾಡ್ತಾ ಸೆಲ್ಫಿ ತೆಗೆಯುತ್ತಾ ಸಖತ್ತಾಗಿ ಎಂಜಾಯ್ ಮಾಡಿದ ಸೀರೆ ತೊಟ್ಟ ಈ ನಾರಿಯರು ಗ್ರಾಮೀಣ ಭಾಗದ ಸಂಪ್ರದಾಯವನ್ನು ಮೆಲುಕು ಹಾಕಿದರು. ಧಾರವಾಡದಿಂದ ಗುರುರಾಜ್, ಸುವರ್ಣ ನ್ಯೂಸ್.